ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ ಲಕ್ಷ್ಮಣ್ ಗೌಡ್ರಿಗೆ, ನಮ್ಮ ಶಂಕರಪ್ಪನವ್ರಿಗೆ, ನಮ್ಮ ಇನ್ನೊಬ್ರು ಗೌಡ್ರು ಬಿಸಿಗೌಡ್ರು ಅವ್ರ ಬಗ್ಗೆ ಬಹಳ ಒಳ್ಳೆ ಮಾತು ಹೇಳಿ ವಿನಂತಿ ಮಾಡ್ಕೊತೇನೆ. ವಿಶಾಲ ಮೈಸೂರು ರಾಜ್ಯದಲ್ಲಿ ಅಥವಾ ಇವತ್ತಿನ ನವ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಅತ್ಯಂತ ಶ್ರಮಿಕರು ಇರುವಂತ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಕೋಲಾರ ಜಿಲ್ಲೆ ಅಂತ ಈಗಲೂ ಹೆಮ್ಮೆಯಿಂದ ಹೇಳ್ತಾರೆ. ನೀವ್ ಹೇಳೋದಲ್ಲ, ನಾವು ಆ ಕಡೆಯವರು ಕೂಡ, ಬೆಂಗಳೂರು ಕಡೆಯವರು, ತುಮಕೂರು ಕಡೆಯವರು ಕೂಡ ಅಲ್ಲಲ್ಲೇ ಹೇಳ್ತೀವಿ. ಕೆಲವರಿಗೆ ಪ್ರಮೋಟ್ ಮಾಡ್ಲಿಕ್ಕೆ, ಪ್ರಚೋದನೆ ಮಾಡ್ಲಿಕ್ಕೆ, ಹೋಗಿ ನೋಡಿ ಕಲೀರಿ. ಕೋಲಾರದಲ್ಲಿ ಏನೂ ಇಲ್ದಿದ್ರು ಕೂಡ ಎಲ್ಲವನ್ನೂ ಸೃಷ್ಟಿಸಬಲ್ಲಂತ ಒಂದು ಶಕ್ತಿಯನ್ನ, ಸಾಮರ್ಥ್ಯವನ್ನ ಎಲ್ಲ ಕ್ಷೇತ್ರಗಳು. ಇವತ್ತು ಕೃಷಿ ತಗೊಳ್ಳಿ, ಉದ್ಯಮ ಕ್ಷೇತ್ರ ತಗೊಳ್ಳಿ, ಶಿಕ್ಷಣ ತಗೊಳ್ಳಿ, ಆಲ್ ಇಂಡಿಯಾ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ತಗೊಳ್ಳಿ, ಬಹಳ ಆಶ್ಚರ್ಯ ಆಗುತ್ತೆ. ನಾನು ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳೋ ಮುಂಚೆ ಮಂಡ್ಯದಲ್ಲಿ ಅಡಿಷನಲ್ ಡಿಸಿ ಆಗಿ ಕೆಲಸ ಮಾಡ್ತೀನಿ. ಸುಮಾರು 25 ವರ್ಷ KS ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. ನಮ್ಮ ಜೊತೆ ಅನೇಕ KS ಅಧಿಕಾರಿಗಳು, IAS ಅಧಿಕಾರಿಗಳು ಇದ್ರು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಬಹುತೇಕ ಯಾರನ್ನೇ ಕೇಳಿದ್ರು ಕೋಲಾರ, ಅನ್ಡಿವೈಡೆಡ್ ಕೋಲಾರ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಮುಳಬಾಗಲು, ಮಾಲೂರು, ಶಿಡ್ಲಘಟ್ಟ ಅನ್ನೋರು. ನಾವು ಚುಂಚನಗಿರಿ ಮಠದಲ್ಲಿ ವಿಜಯನಗರದಲ್ಲಿ ಓದಿದ್ದು 10 ವರ್ಷ. ಅಲ್ಲಿ ಹಾಸ್ಟೆಲಲ್ಲಿ 50%ಕ್ಕೂ ಹೆಚ್ಚು ಜನ ಎಲ್ಲ ಕೋಲಾರ ಮಕ್ಕಳಿರೋರು, ಎಲ್ಲ ಕೋಲಾರ ಮಕ್ಕಳು ವಿಜಯನಗರದಲ್ಲಿ. ನಾನು 10 ವರ್ಷ ಓದಿದ್ದು ಅದೇ ಚುಂಚನಗಿರಿ ಮಠದ ವಿಜಯನಗರದಲ್ಲಿ ಹಾಸ್ಟೆಲ್ನಲ್ಲಿ. ನಾನು KS ಮಾಡ್ಬೇಕಾದ್ರೆ, UPSC ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ, ಮಾಸ್ಟರ್ ಡಿಗ್ರಿ ಮಾಡ್ಬೇಕಾದ್ರೆ ಅವಾಗ ಹೆಮ್ಮೆ ಅನಿಸ್ತಾ ಇತ್ತು. ಅಷ್ಟು ಬಡತನ ಇದೆ, ಅಷ್ಟು ಬರಗಾಲ ಇದೆ, ಆದ್ರೆ ಅವರು ಯಾವ ಶಕ್ತಿಯನ್ನು ಉಪಯೋಗಿಸಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಅದು ನಿಷ್ಠೆ, ಶ್ರಮ. ನಾವೆಲ್ಲರೂ ಬಹಳ ಗೌರವದಿಂದ ಬದುಕಬೇಕು ಅಂದ್ರೆ, ಇನ್ನೊಬ್ರು ನೋಡಿ ಕಲಿಬೇಕು ಅಂದ್ರೆ ಮನಸ್ಸುಗಳನ್ನ ಒಂದು ಮಾಡಬೇಕಾಗಿದೆ. ನಾನು ಶಂಕರಪ್ಪನವ್ರ ಹತ್ರ ವಿನಂತಿ ಮಾಡ್ಕೊಂತೀನಿ. ಅನೇಕ ಹುಡುಗರು ಸುಮ್ಮನೆ ಸಂಘದ ಬಗ್ಗೆ ಟೀಕೆ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಯಾಕೆ ನಾವು ಗೊತ್ತಿದ್ದು ಸುಮ್ಮನೆ ಇರಬಾರ್ದು, ಅಪರಾಧ ಆಗುತ್ತೆ, ಆತ್ಮದ್ರೋಹ ಆಗುತ್ತೆ. ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘ ಏನು ಮಾಡ್ತಾ ಇಲ್ಲ ಅಂತ ಕೆಲವು ಟೀಕೆ ಮಾಡ್ತಾ ಇದ್ದಾರೆ. ಆದ್ರೆ ಈಗ ನನಗೆ ಗೊತ್ತಾಯ್ತು, ನಮ್ಮ ಕೃಷ್ಣಾರೆಡ್ಡಿ ಅವರು ಹೇಳಿದ್ಮೇಲೆ, ಲಕ್ಷ್ಮಣ್ ಗೌಡ್ರು ಹೇಳಿದ್ಮೇಲೆ, ನಮ್ಮ ಶಂಕರಪ್ಪನವ್ರು ಹೇಳಿದ್ಮೇಲೆ, ಯಾವುದೇ ಆತರ ಒಳನೋವುಗಳಿದ್ರೆ ಅವ್ರನ್ನ ಕರೆದು ತಾವ್ ಮಾತು, ಕಿವಿ ಮಾತು ಹೇಳ್ಬಿಡಿ ಪ್ಲೀಸ್. ಕರೆದು ಕೂರಿಸಿ ಮಾತಾಡಿ, ನೋಡಪ್ಪ ಈ ತರ ಎಲ್ಲ ಮರ್ಯಾದೆ ತೆಗಿಲಿಕ್ಕೆ ಹೋಗ್ಬೇಡಿ. ಏನೇ ನೋವುಗಳಿದ್ರೆ, ಏನೇ ತೊಂದರೆಗಳಿದ್ರೆ ಬಂದು ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ, ಕಾರ್ಯದರ್ಶಿಗಳಿರ್ತಾರೆ, ಅವ್ರ ಚರ್ಚೆ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡಿ. ಯಾಕೆಂದ್ರೆ ಸಮುದಾಯವನ್ನ ಕಟ್ಟೋದು, ಸಂಘವನ್ನ ಕಟ್ಟೋದು ಅಷ್ಟು ಸುಲಭ ಅಲ್ಲ. 33 ಕೋಟಿ ರೂಪಾಯಿನಲ್ಲಿ ಇವತ್ತು ಮಾಲ್ ಕಟ್ತಾ ಇದ್ದಾರೆ. ಇದು ಜನಾಂಗದ ಒಂದು ಅಸ್ಮಿತೆ ಎಂದ್ರು. ದೇವರಾಜ್ ಅವರು ಹೇಳಿದ್ರು, ಇಡೀ ಸಮುದಾಯದಲ್ಲಿ ಎಲ್ಲಾದ್ರೂ ಬೇರೆ ಬೇರೆ ಜಿಲ್ಲೆಗಳಿಂದ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂದ್ರೆ ಅದು ಫಸ್ಟ್ ಇನ್ ಕೋಲಾರ ಅಂತ ಹೇಳಿ. ಆ ರೀತಿ ಸಮಾಜಕ್ಕೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅನುಕೂಲ ಆಗುವಂತ ಒಂದು ಹೂಡಿಕೆಗಳು ಕೂಡ ಆದ್ರೆ, ಬೆಳವಣಿಗೆಗಳು ಕೂಡ ಆದ್ರೆ ಎಲ್ಲೋ ಒಂದ್ ಕಡೆ ಬಡ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅವ್ರು ಹೇಳಿದ್ರು, ಅದರಲ್ಲಿ ಬರುವಂತ ಆದಾಯವನ್ನ ನಾವು ಶೈಕ್ಷಣಿಕ ಉದ್ದೇಶಕ್ಕೆ ಸಂಘದ ಮೂಲಕ ಉಪಯೋಗಿಸ್ಕೊಳ್ತೀವಿ. ಒಳ್ಳೊಳ್ಳೆ ಹಾಸ್ಟೆಲ್ಗಳನ್ನ ಮಾಡ್ತೇವೆ, ತರಬೇತಿ ಕೇಂದ್ರಗಳನ್ನ ಮಾಡ್ತೇವೆ, ಮಕ್ಕಳಿಗೆ ಬೇಕಾದಂತ ಎಲ್ಲ ಕೌಶಲ್ಯವನ್ನ ಕಲಿಸುವಂತದ್ದು, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಹೋಗ್ಬೇಕಾದಕ್ಕೆ ಬೇಕಾದ ತರಬೇತಿಗಳು ಕೊಡುವಂಥದ್ದು, ಇವೆಲ್ಲವೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಕೃಷ್ಣಾರೆಡ್ಡಿ ಅವರಿಗೆ ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಕೆಂಪೇಗೌಡ ಯುವ ಸಮಿತಿ ವೇಮಗಲ್ ಅವರು ನಿಮ್ಮ ಗಮನಕ್ಕೆ ತಂದ ತಕ್ಷಣ ನೀವು ಪ್ರೀತಿಯಿಂದ ಒಪ್ಕೊಂಡ್ರಿ. ಅವ್ರು ಹೇಳಿರೋದು ಮಾತನ್ನ ನಾನು ಯಾತಕ್ಕೆ ಒಪ್ಕೊಂಡೆ ಅಂದ್ರೆ, ಎಲ್ರು ಒಗ್ಗೂಡ್ಬೇಕು. ನಾನ್ ನಿಮ್ಗೆ ಕೊಡ್ತಾ ಇದ್ರೆ ನೀವೇನು ಕೊಡ್ಬೇಕು, ನೀವು ದುಡ್ಡು ಕೊಡಿ, ಕಾಸು ಕೊಡಿ ಅಂತ ಕೇಳ್ತಾ ಇಲ್ಲ ಅವರು. ನೀವು ಒಗ್ಗೂಡ್ರಪ್ಪ, ಒಡೆದು ಹೋಗ್ಬೇಡಿ, 2-3 ಸಂಘಟನೆಗಳಾಗಬೇಡಿ, ಒಟ್ಟಿಗೆ ಆಚರಣೆ ಮಾಡೋಣ, ಒಟ್ಟಿಗೆ ಕಾರ್ಯಕ್ರಮ ಮಾಡೋಣ, ಒಟ್ಟಿಗೆ ಸೇರಿಕೊಂಡು ದುಡಿಯೋಣ. ಜಿಲ್ಲಾ ಸಂಘವನ್ನು ಕೂಡ ಬಲಪಡಿಸೋಣ, ರಾಜ್ಯ ಸಂಘವನ್ನು ಕೂಡ ಬಲಪಡಿಸೋಣ, ಒಟ್ಟಾರೆ ಸಮುದಾಯವನ್ನು ಕೂಡ ಬಲಪಡಿಸೋಣ. ಕೆಂಪೇಗೌಡ ಇತಿಹಾಸ ತಿಳ್ಕೋಬೇಕು ನೀವು. ಹಿರಿಯ ಕೆಂಪೇಗೌಡರು 1513ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಮಹಾರಾಜ, ಹಿಂದೂ ಸನಾತನ ಸಂಸ್ಕೃತಿಯನ್ನ ರಕ್ಷಣೆ ಮಾಡಲಿಕ್ಕೆ ಇಡೀ ಭಾರತದಲ್ಲಿ ಇದ್ದಂತ ಏಕೈಕ ಹಿಂದೂ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯವನ್ನ ನೋಡ್ಲಿಕ್ಕೆ ಅವರ ಅಪ್ಪನ ಹೆಗಲ ಮೇಲೆ ಕೂತ್ಕೊಂಡು ಹೋಗ್ತಾರೆ. ಈಗಿನ ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರು 13ನೇ ವಯಸ್ಸಿನಲ್ಲಿ
ಎಲ್ಲಿಗೆ ಹೋಗ್ತಾರೆ? ವಿಜಯನಗರ ಸಾಮ್ರಾಜ್ಯದ ಅರಮನೆ ಎಲ್ಲಿ? ಇದು ಅರಮನೆ. ರಾಜಧಾನಿ ಯಾವುದು? ಹಂಪಿ. ಹಂಪಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಹಿರಿಯ ಕೆಂಪೇಗೌಡರು ಮಗನ್ನ. ಬಾ ನೀನು ನೋಡು ಹೇಗಿರುತ್ತೆ ರಾಜ ದರ್ಬಾರು, ರಾಜ ವೈಭವ ಹೇಗಿರುತ್ತೆ ಅಂತ ಹಂಪಿಗೆ. ಅಲ್ಲಿ ಈಗಲೂ ಹೋಗಿ ನೋಡ್ಬೋದು, ನೀವು ಪ್ರವಾಸಕ್ಕೆ ಹೋದ್ರೆ ನೋಡ್ಬೋದು, ಸಾಧ್ಯ ಇದೆ. ಮಹಾನವಮಿ ದಿಬ್ಬ ಅಂತ ಮಾಡಿದ್ದಾರೆ. ಆ ಮಹಾನವಮಿ ದಿಬ್ಬದ ಮೇಲೆ ವಿಜಯನಗರದ ಅರಸ ಶ್ರೀಕೃಷ್ಣ ದೇವರಾಯ ದರ್ಬಾರ್ ಮಾಡ್ತಾ ಇರ್ತಾನೆ. ಎಲ್ಲೋ ಸಾಮಂತರನ್ನ ಕರೆದಿರ್ತಾನೆ, ಸಾಮಂತರಿಗಳು ಕೂಡ ವೇದಿಕೆ ಹಾಕಿರ್ತಾರೆ. ಈ ಹುಡುಗ ಕೃಷ್ಣ, ಈ ಕೆಂಪೇಗೌಡ ನೋಡ್ತಾನೆ ಅಲ್ಲಿ ವೈಭವನ್ನ. ಏನ್ ಇಷ್ಟೊಂದು ವೈಭವ ಇದೆ, ಎಷ್ಟೊಂದು ಸಮೃದ್ಧಿ ಇದೆ, ಚಿನ್ನ ಬೆಳ್ಳಿ ವೈಡೂರಿಗಳನ್ನ ಮಾರುವಂತ ಒಂದು ಸಾಮ್ರಾಜ್ಯ ಇದೆಯಲ್ಲ, ನಾನು ಯಾಕೆ ಇಂಥದೊಂದು ಸಾಮ್ರಾಜ್ಯವನ್ನ ಕಟ್ಟಬಾರದು? ಹಂಪಿ ಅಂತ ಒಂದು ಬೃಹತ್ ಸಂಪತ್ಭರಿತ ನಗರವನ್ನು ಯಾಕೆ ಕಟ್ಟಬಾರದು ಅಂತ ಹೇಳಿ ತಲೆ ಒಳಗಡೆ ಆ ಬೀಜ ಹಾಕೊಂತಾನೆ.